ಇದರಲ್ಲೇ ಗೊತ್ತಾಗುತ್ತೆ ನೀನು ಅವನನ್ನು ಎಷ್ಟು ಪ್ರೀತಿಸ್ತಿದ್ಯಾ ಅಂತ. ಆದರೆ ನಿನ್ನ ಬಗ್ಗೆ ತಿಳ್ಕೊಬೇಕಾಗಿರೋ ನರಸಿಂಹನೇ ನಿನ್ನನ್ನು ತಿಳ್ಕೊತಿಲ್ವಲ್ಲಮ್ಮ, ಅದೇ ನನಗೆ ಸಂಕಟ. ಅವನ ತಲೆಯಲ್ಲಿ ನಾನೀಗ ಇಲ್ಲದೆ ಇರ್ಬೋದು ಅತ್ತೆ, ಆದರೆ ಈಗ ಅವನನ್ನ ಪ್ರೂವ್ ಮಾಡ್ಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ಅವನಿಂದ ಆಗಿರೋ ತಪ್ಪನ್ನ ಅವನು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವನ ಈ ಅವಕಾಶನ ಮಿಸ್ ಮಾಡ್ಕೊಳ್ಳೇಬಾರ್ದು. ಅವನು ಪಾಸ್ ಆದ್ಮೇಲೆ ಖಂಡಿತ ಮಾವ ನನ್ನನ್ನು ಒಪ್ಕೊಂಡೇ ಒಪ್ಕೊಳ್ತಾರೆ. ಏನು ಆ ದೇವರು ನಿನಗೆ ಅನ್ಯಾಯ ಮಾಡದೇ ಇದ್ರೆ ಅಷ್ಟೇ ಸಾಕಮ್ಮ. ನಿನ್ಗಿಷ್ಟ ಅಂತ ನಿಂಗೆ ಇಷ್ಟವಾದ ಪಲಾವ್ ತಂದಿದ್ದೀನಿ, ಇದನ್ನಾದ್ರೂ ತಿನ್ನಮ್ಮ. ನೋಡು, ನೀನು ತಗೊಳ್ಳಿಲ್ಲ ಅಂದರೆ ನನ್ನ ಮೇಲಾಣೆ, ನೀನು ತಿನ್ನಲಿಲ್ಲ ಅಂದರೆ ನಾನು ತಿನ್ನಲ್ಲ. ಅತ್ತೆ, ಯಾವತ್ತಿದ್ರು ನೀನೇ ನನ್ನ ಸೊಸೆ, ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ. ಥ್ಯಾಂಕ್ಸ್ ಅತ್ತೆ, ನೀವು ಯಾವತ್ತೂ ನನ್ನನ್ನು ಬಿಟ್ಕೊಡಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡೋದು, ಮಾವ ನಂದೇ ತಪ್ಪು ಅಂತ ಅಂದ್ಕೊಂಡಿದ್ದಾರೆ. ನರಸಿಂಹನ ಮೇಲೆ ಕೋಪನೂ ಮಾಡ್ಕೊಂಡಿದ್ದಾರೆ. ಅವ್ರ ಕೋಪ ತಣ್ಣಗಾಗಬೇಕು, ಹಾಗೆ ನರಸಿಂಹಂಗೆ ನನ್ನ ಮೇಲಿರೋ ಕೋಪ ಕಮ್ಮಿ ಆಗಬೇಕು. ಯೋಚನೆ ಮಾಡಬೇಡಮ್ಮ, ಎಲ್ಲದಕ್ಕೊಂದು ಟೈಮ್ ಅಂತ ಇದೆ, ಖಂಡಿತ ನಿನ್ಗೆ ಒಳ್ಳೇದಾಗತ್ತೆ. ಸರಿ ಅತ್ತೆ. ನರಸಿಂಹ, ಈ ಕ್ವೆಶ್ಚನ್ ಪೇಪರ್ಸ್ನ ಚೆನ್ನಾಗಿ ಓದ್ಕೊ. ಇದು ನೀನು ಓದ್ಕೊಂಡ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡ್ದೇನೋ, ನೀನ್ ಹೆಂಡ್ತಿನ ನಮ್ದೇ ಇದ್ರು ಅವಳು ನಿನ್ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾಳೆ. ನೀನ್ ಚೆನ್ನಾಗಿ ಓದ್ಲಿ ಅಂತ ಎಲ್ಲೋ ಹುಡುಕಿ ಈ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ತಂದ್ಕೊಟ್ಟಿದ್ದಾಳೆ. ಇನ್ನೂ ನಿನ್ಗೆ ಅವಳ ಮೇಲೆ ನಂಬಿಕೆ ಬರ್ಲಿಲ್ವಾ? ನೋಡು, ಅವಳು ಯಾವಳ ಬಂದಿದ್ದಾಳಲ್ಲ, ಕನ್ನಿಕನ ಪನ್ನಿಕನ, ಅವಳನ್ನ ನಂಬಕ್ಕೆ ಹೋಗ್ಬೇಡ. ಅವಳು ನಿಮ್ಮ ಅಪ್ಪನ ಜೊತೆ ಸೇರಿಕೊಂಡು ಪಾಪ ನನ್ನ ಸೊಸೆ ವಿರುದ್ಧ ಎತ್ಕಡ್ತಿದ್ದಾಳೆ. ಅವಳನ್ನ ಮಾತ್ರ ನಂಬೇಡ ನೀನು, ಆಯ್ತಾ? ಸಾರಿ 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 ರೀ ಅರ್ಚನವ್ರೆ, ಈ ತುಂಬಾ ಮೋಸ ಕಣ್ರಿ. ಅಲ್ಲ, ನಾನು ಸ್ನಾನ ಮಾಡ್ಕೊಂಡು ಆಚೆ ಬರ್ತಾ ಇದ್ದೀನಿ, ನೀವು ಒಂದು ಮಾತು ಹೇಳ್ದಂಗೆ ಪುಸ್ತಕ ನನ್ನ ರೂಮ್ ಒಳಗೆ ಹೋಗ್ಬಿಟ್ರೆ, ಅಲ್ಲ ಈ ಗಂಟೆನ್ ಬಗ್ಗೆ ಬೆಲೆ ಏನಾಗ್ಬೇಕು ಅಂತ. ಸಾರಿ ಕೇಳ್ದೆ ತಾನೆ, ಸಾರಿ ಕೇಳಿದ್ಮೇಲೂ ಏನೇನೋ ಮಾತಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅವಳೇನೋ ಡ್ರೆಸ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ಇಲ್ಲ ಅಂದ್ರೆ ನಿಮ್ ರೂಮಿಗೆ ಕಾಲು ಇಡ್ತಿರ್ಲಿಲ್ಲ. ಅಲ್ಲ, ನನ್ನ ರೂಮ್ ಏನು ಅಷ್ಟು ಖರಾಬಾಗಿದ್ಯಾ? ಹೌದು, ಅಲ್ಲಿ ನೋಡಿ ಕಾಣಿಸ್ತಿಲ್ವಾ ಬೆಡ್ಶೀಟು? ಹಾ ಅದೇನೆ, ಬೆಡ್ಶೀಟ್ ಹೆಂಗಂದ್ರಂಗಿದೆ, ಪಿಲ್ಲೋ ಅಲ್ಲೇ ಬಿದ್ದಿದೆ, ಶರ್ಟ್ ಅಲ್ಲೇ ಬಿದ್ದಿದೆ. ಯಪ್ಪ ದೇವ್ರೆ, ರೂಮ್ ನ ಯಾರಾದ್ರೂ ಇಷ್ಟೊಂದು ಗಲೀಜಾಗಿ ಇಟ್ಕೋತಾರ? ಅಲ್ಲ, ನನ್ನ ಮಗಳ ಮುಂದೆನೂ ಮರ್ಯಾದೆ ಕಳಿತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಪ್ಪ, ನಾನ್ ನಿಮ್ ಬಗ್ಗೆ ಏನು ತಪ್ಪು ತಿಳ್ಕೊಳಲ್ಲ ಬಿಡಿ. ವೆರಿ ಗುಡ್ ಬಂಗಾರಿ, ನೀನೇನು ಅಂತ ನನಗೆ ಗೊತ್ತು. ಆದ್ರೆ ಅಮ್ಮ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನೋಡ್ದ, ಅಮ್ಮನಿಗೆ ಸಪೋರ್ಟ್ ಮಾಡ್ತಾ ಇದೀಯ. ತಪ್ಪನ್ನ ತಪ್ಪು ಅಂತ ಹೇಳಿದ್ರೆ ಅದು ತಪ್ಪಾ? ಇಲ್ಲ, ಅದು ರಾಮಯ್ಯ ಬೇರೆ ಮನೇಲಿ ಇರ್ಲಿಲ್ಲ, ಅವನು ರಜಾ ಕೇಳಿದ್ದ. ಅವನಿದ್ದಿದ್ರೆ ಇದನ್ನೆಲ್ಲ ಕ್ಲೀನಾಗಿ ಇಟ್ಕೋತಿದ್ರು. ಯಾರು ಇರ್ಲಿ ಇಲ್ದೇ ಇರ್ಲಿ, ನಮ್ ವಸ್ತುಗಳನ್ನ ನಾವ್ ನೀಟಾಗಿ ಇಟ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಆಯ್ತು ಬಿಡಿ, ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಸದ್ಯಕ್ಕೆ ನಿಮ್ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದೀನಿ. ಏನಂದ್ರಿ? ಅಲ್ಲ, ಈಗೇನು, ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಅಲ್ವಾ? ಐ ಡೂ ಇಟ್, ನಾನೇ ಕ್ಲೀನ್ ಮಾಡ್ತೀನಿ. ನನ್ನ ರೂಮು, ನನ್ನ ಬೆಡ್ಶೀಟು. ಈಗ ಓಕೆನಾ? ಇನ್ನೊಬ್ರನ್ನ ಮೆಚ್ಚೋಕ್ಕೋಸ್ಕರ ಎಲ್ಲ ಕೆಲಸ ಮಾಡಬಾರ್ದು, ನಮ್ ತೃಪ್ತಿಗೋಸ್ಕರ ಕೆಲಸ ಮಾಡ್ಬೇಕು. ಅಂದ್ರೆ ನಾನು ಇದನ್ನೆಲ್ಲ ಕ್ಲೀನ್ ಆಗಿ ಇಟ್ಟಿದ್ದು ನಿಮಗೆ ಸಮಾಧಾನ ತಂದಿಲ್ಲ? ಇಲ್ಲ. ನಿಮ್ಮನ್ನ ಸಂಭಾಳಿಸೋದು ತುಂಬಾ ಕಷ್ಟ ಬಿಡಿ. ಅಪ್ಪ, ನೀವು ಮಾಡಿರೋ ತಪ್ಪಿಗೆ ಅಮ್ಮ ಸರಿಯಾಗಿ ಪನಿಷ್ಮೆಂಟ್ ಕೊಡ್ತಾರೆ ನಿಮ್ಗೆ. ಅಮ್ಮ, ನಾನು ಡ್ರೆಸ್ ಸೆಲೆಕ್ಟ್ ಮಾಡಿ ಬನ್ನಿ. ಸತ್ಯ ಹೇಳಕ್ಕೆ ಸಂಜನನೇ ಯಾಕಪ್ಪ ಬೇಕು ನಿನ್ಗೆ? ನಾನಿಲ್ಲಿ ಯಾರನ್ನೂ ನಂಬಲ್ಲ. ಅವಳು ನನ್ನ ತಂಗಿ ಅಂತ ನಾನು ನಂಬಿದ್ದೀನಿ, ಅದಕ್ಕೆ ನಾನು ಅವಳ ಹತ್ರ ಮಾತ್ರ ಸತ್ಯ ಹೇಳೋದು. ನೋಡಿ, ಎಷ್ಟು ಬೇಗ ಕರ್ಕೊಂಡು ಬರ್ತೀರೋ ಅಷ್ಟು ಒಳ್ಳೇದು.
ಇಲ್ಲಾಂದ್ರೆ ನಂಗೆ ಮತ್ತೆ ಈ ವಿಷಯ ಯಾವಾಗ ಮರ್ತೋಗುತ್ತೋ ಗೊತ್ತಿಲ್ಲ. ನಿಮಗೆ ಸತ್ಯ ಗೊತ್ತಾಗಬೇಕು ಅಂದ್ರೆ ಯೋಚನೆ ಮಾಡಿ. ಏನಪ್ಪ ಧಮ್ಕಿ ಆಗ್ತಿದ್ಯಾ ನೀ ನಮ್ಗೆ? ಏ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ನೋಡಿ, ಈಗಲೂ ನೀವು ಸಂಜನನ ಮನೆಗೆ ಕರೆಸ್ಲಿಲ್ಲ ಅಂದ್ರೆ ಇವ್ರು ಹೇಳೋ ಸತ್ಯ ಏನು ಅಂತಾನೂ ಗೊತ್ತಾಗಲ್ಲ. ಆಮೇಲೆ ಇವರು ಕುಗ್ಗಿ ಹೋಗ್ತಾರೆ ರೀ. ಯೋಚನೆ ಮಾಡಿ ನಿಮ್ಮ ಸೊಸೆನ ಮನೆಗೆ ಕರೆಸಿ. ನೋಡಿ, ಇವ್ರ ಜೀವನ ಎರಡೂ ನಿಮ್ಮ ಕೈನಲ್ಲಿದೆ. ಎಲ್ಲರಿಗೂ ಒಳ್ಳೇದಾಗಬೇಕು ಅಂದರೆ ನೀವು ನಿಮ್ಮ ಸೊಸೆನ ಮನೆ ಕರೆಸ್ಕೊಳ್ಳೇಬೇಕು. ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ. ಆಯಿತು, ನಾನಂತೂ ಅವಳನ್ನ ಒಳಗೆ ಕರೆಯಲ್ಲ. ನೀವ್ಯಾರಾದ್ರೂ ಹೋಗಿ ಕರ್ಕೊಂಬರ್ಬೋದು. ಆಮೇಲೆ ಅವಳು ಬರ್ತಿರೋದು ಈ ಹುಡುಗನಿಗೋಸ್ಕರ. ಮನೆ ಸೊಸೆ ಹಾಗೆ ಹೀಗೆ ಅಂತ ಎಲ್ಲ ಯಾರು ಅನ್ಕೋಬಾರ್ದು. ನೋಡ್ದೇನೋ, ಈಗಲಾದ್ರೂ ನಿಮ್ಮ ಅಪ್ಪನಿಗೆ ಜ್ಞಾನೋದಯ ಆಯ್ತು. ಇನ್ ಮುಂದೆ ಆದ್ರೂ ನೀನು ಅವಳನ್ನ ಅರ್ಥ ಮಾಡ್ಕೊ. ನೋಡಪ್ಪ, ಇವತ್ತು ನಿನ್ನಿಂದ